ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ಕೇಳಿದರು ನಿಮ್ಮ ಜ್ಯುವೆಲರಿ ಅಂದರೆ ಶ್ರೀಮಂತಕ್ಕೆ ಹಾಕಿರೋ ಜ್ಯುವೆಲರಿ ಡೀಟೇಲ್ಸ್ ಕೊಡಿ ಅಂತ. ಸೊ ಅದನ್ನು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಇದೇ ನೋಡಿ ಜ್ಯುವೆಲರಿ, ಇಲ್ಲಿಂದ ಫುಲ್ ತೋರಿಸ್ತೀನಿ ನಾನು. ಈ ಥರ ಬರುತ್ತೆ ಡಿಸೈನ್, ಫುಲ್ ಡಿಸೈನ್. ಇದರಲ್ಲಿ ನಿಮಗೆ ಸೊಂಟದ ಬೆಲ್ಟು ಬರೋದಿಲ್ಲ, ಬರೀ ಲಾಂಗ್ ಚೈನ್ ಹಾಗೆಯೇ ಶಾರ್ಟ್ ಚೈನ್ ಮತ್ತು ಇಯರ್ ರಿಂಗ್ಸ್ ಬರುತ್ತೆ. ನಾನು ಡೀಪಾಗಿ ಒಂದೊಂದೇ ನೀನು ತೋರಿಸಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಬೋದು. ಫಸ್ಟ್ ಬಂದು ಇಯರ್ ರಿಂಗ್ಸ್ ಬರುತ್ತೆ, ಕಂಪ್ಲೀಟಾಗಿ ಈ ರೀತಿ ಬರುತ್ತೆ ಸೆಟ್ ನಿಮಗೆ. ಇದರಲ್ಲಿ ಮೊದಲನೇದಾಗಿ ಇಯರ್ ರಿಂಗ್ಸ್ ತೋರಿಸ್ತೀನಿ. ಸೊ ಇಯರ್ ರಿಂಗ್ಸು ಸ್ವಲ್ಪ ಜ್ಯುವೆಲರಿಗಿಂತ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ, ಅಷ್ಟು ಬಿಟ್ಟರೆ ಇಯರ್ ರಿಂಗ್ಸ್ ಸಪ್ರೇಟಾಗಿ ನೋಡೋದಾದರೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಫಸ್ಟ್ ಬಂದು ಇಲ್ಲಿ ಥರ ಲಕ್ಷ್ಮಿ ಬಂದಿದೆ, ಲಕ್ಷ್ಮಿ ಬಂದು ಈ ರೀತಿ ಬಂದಿದೆ. ಇದು ಬೀಡ್ಸ್ ಬಂದು ಗೋಲ್ಡ್ ಕಲರಲ್ಲೇ ಬಂದಿದೆ, ಚೆನ್ನಾಗಿದೆ. ಬಟ್ ಇದಕ್ಕೆ ಈ ಜ್ಯುವೆಲರಿಗೆ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನಿಸಿಲ್ಲ. ಸೊ ಸ್ವಲ್ಪ ಕಲರ್ ಚೇಂಜ್ ಇರೋದ್ರಿಂದ ಅಂತ ಅನಿಸುತ್ತೆ, ಅಷ್ಟು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ. ಸೊ ನಾನೇನು ಮಾಡಿದೆ ಅಂದರೆ ನನ್ನ ಶ್ರೀಮಂತಕ್ಕೆ ಬೇರೆ ಜ್ಯುವೆಲರಿ ಬೇರೆ ಓಲೆನ ಹಾಕ್ಕೊಂಡಿದ್ದೆ ನಾನು, ಯಾಕಂದರೆ ಇದು ಸ್ವಲ್ಪ ಮ್ಯಾಚ್ ಆಗಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಬೇರೆ ಓಲೆನ ಹಾಕ್ಕೊಂಡಿದ್ದೆ. ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಿದೆ. ನೀವು ಸಿಂಪಲ್ಲಾಗಿ ಈ ಓಲೆನೇ ಸಪ್ರೇಟಾಗಿ ಕೂಡ ಹಾಕೋಬೋದು, ಇಲ್ಲಾಂದರೆ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಈ ಜ್ಯುವೆಲರಿನೇ ಹಾಕೋಬೋದು ನೀವು. ಎಂಗೇಜ್ಮೆಂಟ್ಗಾಗಿರ್ಬೋದು, ಇಲ್ಲಾಂದರೆ ಮದುವೆ ರಿಸೆಪ್ಷನ್ಗೆ ಕೂಡ ಈ ಜ್ಯುವೆಲರಿ ಹಾಕೊಳ್ಳೋದ್ರಲ್ಲಿ ಏನು ಇದಿಲ್ಲ. ಸೊ ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಇಯರ್ ರಿಂಗ್ಸ್ ಇಷ್ಟು. ಇದು ನೀವು ಸಪ್ರೇಟಾಗಿ ತೊಗೋತೀರಾ ಅಂತಂದರೆ ಆಲ್ಮೋಸ್ಟ್ ನೀವು 150-200ವರೆಗೂ ಕೊಡಬೇಕಾಗುತ್ತೆ, ಇಲ್ಲ ಮಿನಿಮಮ್ ಆದರೂ 100 ರೂಪೀಸ್ ಆದರೂ ಕೊಡಬೇಕಾಗತ್ತೆ. ಚಿಕ್ಕಪೇಟೆ ಮಲ್ಲೇಶ್ವರಮಲ್ಲಿ ತೊಗೋತೀನಿ ಅಂತಂದರೆ. ಸೊ ಇದು ನಾನು ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಹೇಳ್ತೀನಿ ಕೊನೆಯಲ್ಲಿ. ಇದು ತೊಗೊಂಡಿರೋದು ಬಂದು ಮೀಶೋಲಿ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಸೊ ಮೀಶೋಲಿ ತೊಗೊಂಡಿರೋದು ಇದು. ಥರ ಲಾಂಗ್ ಜ್ಯುವೆಲರಿನ ತೋರಿಸ್ತೀನಿ. ಸೊ ಡೀಪಾಗಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಬಂದಿದೆ, ಇಲ್ಲಿ ಗೋಲ್ಡ್ ಬೀಡ್ಸ್ ಬಂದಿದೆ, ಇಲ್ಲಿ ಪಿಂಕ್ ಥರ ಕಾಣಿಸುತ್ತೆ, ಹಾಗೆಯೇ ರೆಡ್ಡಿಶ್ ಆಗಿ ಕಾಣಿಸುತ್ತೆ. 3 ಬಂದು ಪಿಂಕ್ ಕಲರ್, 1 ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಈ ಥರ ಬಂದಿದೆ. ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಇಲ್ಲಿ ನೋಡ್ಬೋದು ಈ ಥರ. ಇಲ್ಲಿ ಕೂಡ ಪುಟ್ಟದು ಲಕ್ಷ್ಮಿಗಳು ಬಂದಿದ್ದಾವೆ, ನೋಡ್ಬೋದು. ಇಲ್ಲಿವರೆಗೂ ಪುಟ್ಟದು ಲಕ್ಷ್ಮಿ, ಮತ್ತು ಇಲ್ಲಿಂದ ಮಾವಿನಕಾಯಿ ಡಿಸೈನ್ ಬಂದು ಇದರಲ್ಲಿ ಕೂಡ ರೆಡ್ ಕಲರ್ ಸ್ಟೋನ್ಸ್ ಥರ ಬಂದಿದೆ. ಈ ಥರ 3 ಲೇಯರ್ಸ್ ಬಂದಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವೆಯ್ಟು ತುಂಬ ಚೆನ್ನಾಗಿದೆ. ನಾವು ಕೊಟ್ಟಿರೋ ಪ್ರೈಸ್ಗೆ ಈ ಕ್ವಾಲಿಟಿ ತುಂಬ ಬೆಸ್ಟ್ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿನೇ ಅಂತ ಅನ್ಬೋದು. ಸೊ ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಾವು ಇನ್ನೂ ಜಾಸ್ತಿ ಕೊಡ್ಬೋದು ಇದು ಪ್ರೈಸ್ಗೆ, ನಾನು ಕೊಟ್ಟಿರೋ ಪ್ರೈಸ್ಗಿಂತ. ಇಲ್ಲಿ ನೋಡ್ಬೋದು ಲಕ್ಷ್ಮಿ, ನೋಡ್ಬೋದು ಯಾವ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಅಂತ. ಆ ಕಡೆ ಈ ಕಡೆ ಪಿಕಾಕ್ ಕೊಟ್ಟಿದ್ದಾನೆ. ಸೊ ಈ ಥರ ಲಕ್ಷ್ಮಿ ಡಿಸೈನ್ನ ಕೊಟ್ಟಿದ್ದಾರೆ, ಈ ಕಡೆ ಒಂದು ಲಕ್ಷ್ಮಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ, ನೋಡ್ಬೋದು. ಲೆಂತು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಹೆವಿ ಹಾಕ್ಕೊಳ್ಳೋಕ್ಕೆ ಅಂದರೆ 2 ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಸಿಂಗಲ್ಲಾಗೆ ಕೂಡ ವೇರ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಪಿಕಾಕ್ ಡಿಸೈನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಈ ಕಡೆ ಆ ಕಡೆ ಪಿಕಾಕ್ನ ಕೊಟ್ಟಿದ್ದಾರೆ, ಇಲ್ಲಿ ಪಿಕಾಕ್ಸ್, ಇಲ್ಲೆಲ್ಲ ಲಕ್ಷ್ಮಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಈ ರೀತಿ ಕೊಟ್ಟು ನಂತರ ಇಲ್ಲಿ ಲಕ್ಷ್ಮಿನ ಕೊಟ್ಟಿರೋದು. ಸೊ ಈ ಥರ ನೀವೇನಾದರೂ ಸಿಂಪಲ್ಲಾಗಿ ನಿಮ್ಗೇನಾದರೂ ಹೆವಿ ಅನ್ನಿಸ್ತು ಅಂತಂದರೆ ನೀವು ಇದನ್ನು ಸಿಂಗಲಾಗಿ ಕೂಡ ವೇರ್ ಮಾಡ್ಬೋದು. ನಂತರ ಇದು ಶಾರ್ಟ್ ಚೈನ್, ಇದು ಕೂಡ ಅಷ್ಟೇ ಸೇಮ್ ಅದೇ ಥರ ಬರುತ್ತೆ, ಶಾರ್ಟ್ ಬರುತ್ತೆ, ಇಷ್ಟು ಬರುತ್ತೆ ಲೆಂತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇಟ್ ಈಸ್ ಗೋಲ್ಡ್ ಥರನೇ ಅನಿಸುತ್ತೆ ನಿಮಗೆ, ನೋಡ್ಬೋದು ಗೋಲ್ಡ್ ಥರನೇ ಅನಿಸುತ್ತೆ. ಇಲ್ಲಿ ಅಷ್ಟೇ ಲಕ್ಷ್ಮಿ ಅಮ್ಮನವ್ರನ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಲಕ್ಷ್ಮಿ ತಾವರೆ ಹೋದ್ಮೇಲೆ ಕೂತ್ಕೊಂಡಿರೋ ಥರ, ಆ ಕಡೆ ಈ ಕಡೆ ಪುಟ್ಟದಾಗಿ ಎಲಿಫೆಂಟ್ಸ್ ಥರ ಕೊಟ್ಟಿದ್ದಾರೆ ಎಲಿಫೆಂಟ್ಸ್ ಇದು. ಸೊ ಈ ಥರ ಕೊಟ್ಟಿದ್ದಾರೆ. ನಮ್ಮ ಫೋಟೋಗಳೆಲ್ಲ ದೇವ್ರ ಮನೆ ಫೋಟೋಸಲ್ಲಿ ಬರುತ್ತಲ್ವ, ಸೊ ಆ ಥರ ಇಲ್ಲಿ ಅಷ್ಟೇ ಗೋಲ್ಡ್ ಬೀಡ್ಸ್ನ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಅಷ್ಟೇ ಪುಟ್ಟದಾಗಿ ಲಕ್ಷ್ಮಿನ ಕೊಟ್ಟು ಅಲ್ಲಿ ಗೋಲ್ಡ್ ಬೀಡ್ಸ್ನ ಕೊಟ್ಟಿದ್ದಾರೆ. ಸೊ ಇದೇ ಹೈಲೈಟ್ ಅಂತಲೇ ಹೇಳ್ಬೋದು ಗೋಲ್ಡ್ ಬೀಡ್ಸು. ಇದರಲ್ಲಿ ಬೇರೆ ಕಲರ್ ಕೊಟ್ಟಿದ್ರೆ ಅಷ್ಟೊಂದು ಲುಕ್ ಚೆನ್ನಾಗಿರಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಗೋಲ್ಡ್ ಬೀಡ್ ಕೊಟ್ಟಿರೋದಕ್ಕೆ ಚೆನ್ನಾಗಿ ಅನಿಸಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಅಷ್ಟೇ ಈ ಥರ ಬಂದಿದೆ. ಇಲ್ಲಿ ಅದಕ್ಕೆ ಲಾಂಗ್ ಚೈನ್ಗೆ ಇಲ್ಲಿಂದ ನಮಗೆ ಪಿಕಾಕ್ ಡಿಸೈನ್ನ ಕೊಟ್ಟು ಕಂಪ್ಲೀಟಾಗಿ ಮಾಡಿದಾರಲ್ಲ, ಇದು ಶಾರ್ಟ್ ಆಗಿರೋದ್ರಿಂದ ಪಿಕಾಕ್ ಕೊಟ್ಟಿಲ್ಲ. ಇಲ್ಲಿ ಲಕ್ಷ್ಮಿನ ಕೊಟ್ಟು ಹೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಡೀಪಾಗಿ ಪುಟ್ಟ ಲಕ್ಷ್ಮೀರಿಗೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಪುಟ್ಟ ಲಕ್ಷ್ಮಿ ಇದೆ ಇಲ್ಲೆಲ್ಲ. ನಂತರ ಇಲ್ಲೆಲ್ಲ ಪಿಕಾಕ್, ನಂತರ ಇಲ್ಲಿ ಮತ್ತೆ ಲಕ್ಷ್ಮಿ ಬಂದು ಗೋಲ್ಡ್ ಬೀಡ್ಸ್ನ ಕೊಟ್ಟಿರೋದು. ನಿಮಗೂ ಇದು ಅಷ್ಟೇ, ನಿಮಗೇನಾದರೂ ಲಾಂಗು ಮತ್ತು ಶಾರ್ಟ್ 2 ಹಾಕ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಹೆವಿ ಆಗುತ್ತೆ, ಹೆವಿ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋರು ಈ ಥರ ಸಿಂಗಲ್ಲಾಗಿ ಕೂಡ ನೀವು ವೇರ್ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಷ್ಟು ಇದು
ಇದು ಇಯರಿಂಗ್ಸ್. ಸೊ ಇದು ಲಾಂಗ್ ಚೈನ್. ಸೊ ಇಷ್ಟು ಸೆಟ್ಟು. ಇದ್ರ ಪ್ರೈಸ್ ಹೇಳಿಲ್ವಲ್ಲ, ಸೊ ನಾನು ಇದ್ರ ಪ್ರೈಸ್ ಬಂದು 1000 ಒಳಗಡೆ ಬಂದಿರೋದು. ಕರೆಕ್ಟಾಗಿ ಹೇಳ್ಬೇಕಂದ್ರೆ 950ಇಂದ 980 ರುಪೀಸ್ ಒಳಗಡೆ ಬಂದಿರುವಂಥದ್ದು ಜ್ಯುವೆಲರಿ. ಸೊ ಇದಕ್ಕೆ 950ಇಂದ 980 ರುಪೀಸ್ ಕೊಡೋದ್ರಲ್ಲಿ ಏನು ಮೋಸ ಇಲ್ಲ ನನ್ನ ಪ್ರಕಾರ. ಆರಾಮಾಗಿ ಕೊಡ್ಬೋದು. ನಾನು ಶ್ರೀಮಂತಿಕೆ ಅಂತಲೇ ತೊಗೊಂಡು ಹಾಕ್ಕೊಂಡಿರೋವಂಥದ್ದು. ಒಂದೇ ಸಲ ನಾನು ವೇರ್ ಮಾಡಿರೋವಂಥದ್ದು ಶ್ರೀಮಂತಿಕೆ. ಸೊ ನೀವು ಬೇಕು ಅಂದರೆ ನಿಮ್ಮದು ಎಂಗೇಜ್ಮೆಂಟ್ ಆಗಿರ್ಬೋದು, ಮನೆ ಗೃಹ ಪ್ರವೇಶ ಆಗಿರ್ಬೋದು, ರಿಸೆಪ್ಷನ್ಸ್ ಆಗಿರ್ಬೋದು, ಸೊ ಅಂಥದಕ್ಕೆಲ್ಲನೂ ನೀವು ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಬೋದು. ಇದಕ್ಕೆ ಬೇಕು ಅಂತಂದರೆ ಈ ರೀತಿ ಬರುತ್ತಲ್ವ, ಸೊ ಈ ಥರ ಜ್ಯುವೆಲರೀಸು ಕೂಡ ನೀವು ತೊಗೋಬೋದು. ಇಯರಿಂಗ್ಸ್ನ ತೊಗೋಬೋದು. ನೋಡ್ಬೋದು. ಈ ಇಯರಿಂಗ್ಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ, ಸೊ ನನಗೆ ಹೇಳಬೇಕು ಅಂದರೆ ನನಗಿದು ಇಯರಿಂಗ್ಸ್ ಮ್ಯಾಚ್ ಆಗಿಲ್ಲ, ಹಾಗಾಗಿ ನಾನು ಬೇರೆದನ್ನು ವೇರ್ ಮಾಡಿದ್ದೆ. ಸೊ ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ಸಪ್ರೇಟಾಗಿ ತೊಗೋಬೋದು. ಇಲ್ಲ ಇದನ್ನೇ ವೇರ್ ಮಾಡ್ತೀನಿ ಅಂತಂದರೆ ಇದನ್ನೇ ಕೂಡ ವೇರ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ಇವತ್ತಿನ ವೀಡಿಯೋ. ನಾನು ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.